ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ 1 ಈ ಸಬ್ಜೆಕ್ಟ್ನಲ್ಲಿ ಮೀನ್ ಮೀಡಿಯನ್ ಮೋಡ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಕಂಟಿನ್ಯೂಸ್ ಸೀರೀಸಿನ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಮೀನ್ ಮೀಡಿಯನ್ ಮೋಡಿಗೆ ನಾನು ಇಲ್ಲಿ ಫಾರ್ಮುಲಾ ಬರೆದಿದ್ದೀನಿ, ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಮೀನಿಗೆ ಫಾರ್ಮುಲಾ ಸಿಗ್ಮಾ ಎಫ್ ಎಮ್ ಡಿವೈಡೆಡ್ ಬೈ ಎನ್, ಮೀಡಿಯನಿಗೆ ಫಾರ್ಮುಲಾ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಐ, ಮೋಡಿಗೆ ಫಾರ್ಮುಲಾ ಎಲ್ ಪ್ಲಸ್ ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ 1 ಪ್ಲಸ್ ಡೆಲ್ಟಾ 2 ಇಂಟು ಐ. ಡೆಲ್ಟಾ 1 ಡೆಲ್ಟಾ 2 ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಬರ್ತಿದ್ದೀನಿ, ಇದೇ ಥರನ ನೀಟಾಗಿ ಬರ್ಕೊಳ್ಳಿ. ನೋಡಿ, ಕ್ವಶನಲ್ಲಿ ಮೀನ್ ಮೀಡಿಯನ್ ಮೋಡನ್ನು 3 ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳ್ಬೋದು. ಒಂದು ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಕಂಟಿನ್ಯೂಯಸ್ ಸೀರೀಸ್. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಕ್ವಶನ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಡಿವಿಜುವಲ್ ಸೀರೀಸ್ ಅಂದರೆ ಏನು, ಡಿಸ್ಕ್ರೀಟ್ ಸೀರೀಸ್ ಅಂದರೆ ಏನು, ಕಂಟಿನ್ಯೂಯಸ್ ಸೀರೀಸ್ ಅಂದರೆ ಏನು ಅಂತ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಕಂಪ್ಯೂಟ್ ಮೀನ್ ಮೀಡಿಯನ್ ಮೋಡ್ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್, ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ಫಸ್ಟ್ ಕೊಟ್ಟಿರೋದಕ್ಕೆ ಎಕ್ಸ್ ಅಂತ ಬರ್ಕೊಳ್ಬೇಕು, ದೆನ್ ನೆಕ್ಸ್ಟ್ ಕೊಟ್ಟಿರೋವಂಥದ್ದಕ್ಕೆ ಎಫ್ ಅಂತ ಬರ್ಕೊಳ್ಬೇಕು. ನೋಡಿ, ಮಾರ್ಕ್ಸ್ ಅಂತ ಕೊಟ್ಟು 0 to 10, 10 to 20, 20 to 30 ಹೀಗೆ ಕೊಟ್ಟಿದ್ರೆ ಇದಕ್ಕೆ ನಾವು ಕ್ಲಾಸ್ ಇಂಟರ್ವಲ್ ಅಂತ ಅಂತೀವಿ. ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ರೆ ಅದು ಕಂಟಿನ್ಯೂಯಸ್ ಸೀರೀಸ್. ಕ್ಲಾಸ್ ಇಂಟರ್ವಲ್ ಕೊಡ್ದೇನೆ ಈಗ ಎಕ್ಸ್ ಅನ್ನು ಸಿಂಗಲ್ ಡಿಜಿಟಲ್ಲಿ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ 8, 10, 12, 13, 30, 40 ಹಾಗೆ ಕೊಟ್ಟಿದ್ರೆ, ಎಕ್ಸನ್ನು ಸಿಂಗಲ್ ಡಿಜಿಟಲ್ ಕೊಟ್ಟು ಫ್ರೀಕ್ವೆನ್ಸಿಯನ್ನು ಕ್ವಶನಲ್ಲಿ ಕೊಟ್ಟಿದ್ರೆ ಅದು ಡಿಸ್ಕ್ರೀಟ್ ಸೀರೀಸ್ ಅಂತ ಅರ್ಥ. ಕ್ವಶನಲ್ಲಿ ಈ ಥರ ಕಂಟಿನ್ಯೂಯಸ್ ಸೀರೀಸ್ ಅಂತಂದರೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ರೆ ಕಂಟಿನ್ಯೂಯಸ್ ಸೀರೀಸ್, ಕ್ಲಾಸ್ ಇಂಟರ್ವಲ್ ಕೊಡದೇ ಇದ್ದರೆ ಡಿಸ್ಕ್ರೀಟ್ ಸೀರೀಸ್. ಒಂದು ವೇಳೆ ಕ್ವಶನಲ್ಲಿ ಬರೀ ಎಕ್ಸ್ ಮಾತ್ರ ಕೊಟ್ಟಿದ್ರೆ, ಫ್ರೀಕ್ವೆನ್ಸಿ ಕೊಡದೇ ಇದ್ದರೆ ಅದು ಇಂಡಿವಿಜುವಲ್ ಸೀರೀಸ್ ಅಂತ ಅರ್ಥ. ಸೊ ಇವತ್ತು ನಾವು ಮಾಡಿಸ್ತಿರೋಂಥ ಪ್ರಾಬ್ಲಮ್ ಯಾವುದು ಅಂತಂದರೆ ಕಂಟಿನ್ಯೂಯಸ್ ಸೀರೀಸ್. ಹೇಗೆ ಗೊತ್ತಾಗುತ್ತೆ ಕಂಟಿನ್ಯೂಯಸ್ ಸೀರೀಸ್ ಅಂತ? 0 to 10, 10 to 20 ಈ ಥರ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಕ್ವಶನ್ ಪೇಪರ್ನಲ್ಲಿ ಎಲ್ಲ ಪ್ರಾಬ್ಲಮ್ನಲ್ಲೂ ಕಂಟಿನ್ಯೂಯಸ್ ಸೀರೀಸಲ್ಲೇ ಕೇಳೋವಂಥ ಚಾನ್ಸಸ್ ತುಂಬಾ ಜಾಸ್ತಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ನಲ್ಲಿ ಬೇಕಾದರೆ ಕ್ವಶನ್ ಪೇಪರ್ ನೀವು ಗಮನಿಸ್ಬೋದು, ಎಲ್ಲ ಕಂಟಿನ್ಯೂಯಸ್ ಸೀರೀಸಿನ ಪ್ರಾಬ್ಲಮೇ ಕೊಟ್ಟಿರ್ತಾರೆ. 0 to 10, 15 to 20, 1 to 10. ಮೋರ್ ದ್ಯಾನ್ ಅಂತಂದರೆ ಇದು ಕೂಡ ಕ್ಲಾಸ್ ಇಂಟರ್ವಲ್ ಇರುವಂಥ ಪ್ರಾಬ್ಲಮೇ. ಮೋರ್ ದ್ಯಾನ್ ಅಂತಂದರೆ 10ಗಿಂತ ಜಾಸ್ತಿ, 10 to 20 ಅಂತ ಅರ್ಥ, 5000 to 10,000. ಸೊ ಕ್ಲಾಸ್ ಇಂಟರ್ವಲ್ಲಿನ ಕ್ವಶನನ್ನೇ ಜಾಸ್ತಿ ಕೊಟ್ಟಿರ್ತಾರೆ. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ರೆ ಅದು ಕಂಟಿನ್ಯೂಯಸ್ ಸೀರೀಸ್ ಅಂತ ಅರ್ಥ. ದೆನ್ ಫ್ರೀಕ್ವೆನ್ಸಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಕ್ಲಾಸ್ ಇಂಟರ್ವಲ್ಲನ್ನು ಕೆಲವೊಂದು ಪ್ರಾಬ್ಲಮ್ನಲ್ಲಿ ಚೇಂಜಸ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರುತ್ತೆ. ಯಾವಾಗ ಚೇಂಜಸ್ ಮಾಡಬೇಕು? ಕ್ವಶನಲ್ಲಿ ಇನ್ಕ್ಲೂಸಿವ್ ಸೀರೀಸ್ ಕೊಟ್ಟಿದ್ರೆ ನೀವು ಚೇಂಜ್ ಮಾಡಿ ಬರ್ಕೊಳ್ಬೇಕು. ಹಾಗಾದರೆ ಏನು ಇನ್ಕ್ಲೂಸಿವ್ ಸೀರೀಸ್ ಅಂದರೆ ಏನು? ನೋಡಿ, ಈ ಕ್ವಶನಲ್ಲಿ ನೀವು ಗಮನಿಸ್ಬೋದು, 0 to 10, 10 to 20, 20 to 30, 30 to 40, 40 to 50 ಅಂತ ಕೊಟ್ಟಿದ್ದಾರೆ. 10, 10 ಸೇಮ್ ಇದೆ ನಂಬರ್, 20, 20 ನಂಬರ್ ಸೇಮ್ ಇದೆ, 30, 30 ನಂಬರ್ ಸೇಮ್ ಇದೆ, 40, 40 ನಂಬರ್ ಸೇಮ್ ಇದೆ. ಈ ನಂಬರ್ ಸೇಮ್ ಇದ್ದರೆ ಡೈರೆಕ್ಟಾಗಿ ನಾವು ಸೊಲ್ಯೂಷನ್ ಮಾಡ್ಬೋದು. ಯಾವುದೇ ಥರ ಚೇಂಜಸ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ವೇಳೆ ಹೀಗೆ ಕೊಟ್ಟಿದ್ರೆ 1 to 10, 11 to 20 ಇಲ್ಲಿ ನಂಬರ್ ಸೇಮ್ ಇಲ್ಲ. ದೆನ್ 11 to 20 ಆದಮೇಲೆ 21 to 30 ನಂಬರ್ ಸೇಮ್ ಇಲ್ಲ. ಹೀಗೆ ಸೇಮ್ ಇಲ್ಲದೇ ಇದ್ದಾಗ ಆವಾಗ ನೀವು ಕ್ಲಾಸ್ ಇಂಟರ್ವಲ್ಲನ್ನು ಚೇಂಜ್ ಮಾಡಿ ಬರ್ಕೊಳ್ಬೇಕಾಗತ್ತೆ. ಚೇಂಜ್ ಮಾಡೋದು ಹೇಗೆ? ಆ ಥರದ್ದು ನಾನು ಪ್ರಾಬ್ಲಮ್ ಮಾಡಿಸ್ತಾ ತಿಳಿಸ್ತೀನಿ. ಸೊ ಯಾವಾಗ ನೀವು ಕ್ಲಾಸ್ ಇಂಟರ್ವಲ್ ಚೇಂಜ್ ಮಾಡ್ಕೊಳ್ಬೇಕು? ಇನ್ಕ್ಲೂಸಿವ್ ಸೀರೀಸ್ ಕೊಟ್ಟಾಗ ಚೇಂಜ್ ಮಾಡ್ಕೊಳ್ಬೇಕು. ಇನ್ಕ್ಲೂಸಿವ್ ಸೀರೀಸ್ ಅಂದರೆ ಇಲ್ಲಿ ನಂಬರ್ ಸೇಮ್ ಇಲ್ಲದೇ ಇದ್ದರೆ ಅದಕ್ಕೆ ಇನ್ಕ್ಲೂಸಿವ್ ಸೀರೀಸ್ ಅಂತ ಅಂತೀವಿ. ಈಗ ಚೇಂಜ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನೋಡಿ, ಇದರಲ್ಲಿ ಹೀಗೆ ಕ್ಲಾಸ್ ಇಂಟರ್ವಲ್ ಕೊಡಬೇಕು ಅಂತಿಲ್ಲ, ಈ ಥರ ಬೇಕಾದರೂ ಕೊಡ್ಬೋದು. ಲೆಸ್ ದ್ಯಾನ್ 10, ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 30, ಲೆಸ್ ದ್ಯಾನ್ 40, ಲೆಸ್ ದ್ಯಾನ್ 50. ಲೆಸ್ ದ್ಯಾನ್ ಅಂದರೆ ಏನು? 10ಗಿಂತ ಕಮ್ಮಿ. ಲೆಸ್ ದ್ಯಾನ್ 20 ಅಂದರೆ 20ಗಿಂತ ಕಮ್ಮಿ. ಲೆಸ್ ದ್ಯಾನ್ 30 ಅಂದರೆ 30ಗಿಂತ ಕಮ್ಮಿ. ಸೊ ಹಾಗಾದರೆ ಎಷ್ಟೆಷ್ಟು ಬರ್ಕೊಳ್ಬೇಕು? ಲೆಸ್ ದ್ಯಾನ್ 10 ಅಂದರೆ 5 to 10 ಬರ್ಕೊಳ್ಳೋದಾ, ಅಥವಾ 7 to 10 ಬರ್ಕೊಳ್ಳೋದಾ, ಅಥವಾ 1 to 10 ಬರ್ಕೊಳ್ಳೋದಾ? ಅದು ಹೇಗೆ ಗೊತ್ತಾಗುತ್ತೆ? ಎಲ್ಲ ನಂಬರಿನ ಡಿಫ್ರೆನ್ಸ್ ನೋಡಿ. 10 to 20 ಡಿಫ್ರೆನ್ಸ್ ಎಷ್ಟು? 10. 20 to 30 ಡಿಫ್ರೆನ್ಸ್ ಎಷ್ಟು? 10. ಎಲ್ಲದರ ಡಿಫ್ರೆನ್ಸ್ 10 ಇದೆ. ಸೊ ಲೆಸ್ ದ್ಯಾನ್ 10 ಅಂದರೆ 0 to 10 ಅಂತ ಅರ್ಥ. ಲೆಸ್ ದ್ಯಾನ್ 20 ಅಂದರೆ 10 to 20 ಅಂತ ಅರ್ಥ. ಲೆಸ್ ದ್ಯಾನ್ 30 ಅಂದರೆ 20 to 30. ಹೀಗೆ ಲೆಸ್ ದ್ಯಾನ್ ಅಂತ ಬೇಕಾದರೂ ಕೊಡ್ಬೋದು. ಮೋರ್ ದ್ಯಾನ್ 10, ಮೋರ್ ದ್ಯಾನ್ 20, ಮೋರ್ ದ್ಯಾನ್ 30, ಮೋರ್ ದ್ಯಾನ್ 40, ಮೋರ್ ದ್ಯಾನ್ 50 ಕೊಟ್ಟರೆ 10 to 20, 20 to 30, 30 to 40, 40 to 50, 50 to 60 ಅಂತ ಅರ್ಥ. ಸೊ ಕ್ಲಾಸ್ ಇಂಟರ್ವಲ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಹೇಳಿ ಆಯಿತು. ಕ್ಲಾಸ್ ಇಂಟರ್ವಲ್ ಯಾವಾಗ ಚೇಂಜ್ ಮಾಡಬೇಕು? ಒಂದು ವೇಳೆ ಇಲ್ಲಿ ಸೇಮ್ ಇಲ್ಲದೆ ಇದ್ದರೆ ಚೇಂಜ್ ಮಾಡಿ ಬರ್ಕೊಳ್ಬೇಕು. ಈಗ ಸೇಮ್ ಇದೆ, ಕ್ಲಾಸ್ ಇಂಟರ್ವಲನ್ನು ಚೇಂಜ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಮಾರ್ಕ್ಸ್ ಅಂತ ಹೇಳಿ ಕ್ವಶನಲ್ಲಿ ಎಕ್ಸ್ ಏನು ಕೊಟ್ಟಿದ್ದಾರೋ ಆ್ಯಸ್ ಇಟ್ ಈಸ್ ಹಾಗೆ ಬರೆದಿದ್ದೀನಿ. ದೆನ್ ಫ್ರೀಕ್ವೆನ್ಸಿ ಯಾವಾಗಲೂ ಹೇಗಿರಬೇಕು ಅಂತಂದರೆ ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು.
ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ಫ್ರೀಕ್ವೆನ್ಸಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಹೇಳ್ತೀನಿ ನೋಡಿ. ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ದಾರೆ, ಡಿಕ್ರೀಸಿಂಗ್ ಆರ್ಡರಲ್ಲಿ ಇದೆ. 115, 103, 88, 68, 43 ಕಮ್ಮಿ ಆಗ್ತಾ ಹೋಗಿದೆ. ಹೀಗಿರಬಾರ್ದು. ಇನ್ಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು. ಎಲ್ಲ ನಂಬರ್ ಮಿಕ್ಸಪ್ ಆಗಿ ಇರಬೇಕು. ಇಲ್ಲಿ ನೋಡಿ, ಇನ್ಕ್ರೀಸಿಂಗ್ ಆರ್ಡರಲ್ಲೂ ಇಲ್ಲ, ಡಿಕ್ರೀಸಿಂಗ್ ಆರ್ಡರಲ್ಲೂ ಇಲ್ಲ. ಹೀಗಿದ್ರೆ ನೀವು ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ಬೋದು ಅಂತ. ಈಗ ಕ್ಲಾಸ್ ಇಂಟರ್ವಲ್ಲು ಡೈರೆಕ್ಟ್ ಆಗಿದೆ, ಫ್ರೀಕ್ವೆನ್ಸಿನೂ ಡೈರೆಕ್ಟ್ ಆಗಿ ಸೊಲ್ಯೂಷನ್ ಮಾಡ್ಬೋದು. ನಾನಿಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ಮೀನ್ ಮೀಡಿಯನ್ ಮೋಡ್. ಒಂದು ವೇಳೆ ಇನ್ಕ್ರೀಸಿಂಗ್ ಆಗಿದ್ರೆ ಏನು ಮಾಡಬೇಕು, ಡಿಕ್ರೀಸಿಂಗ್ ಆಗಿದ್ರೆ ಏನು ಮಾಡಬೇಕು, ಅದು ನನಗೆ ಆ ಥರದ ಕ್ವಶನ್ ಬಂದಾಗ ಹೇಳ್ತೀನಿ. ಇದು ಡೈರೆಕ್ಟ್ ಪ್ರಾಬ್ಲಮ್. ಕ್ಲಾಸ್ ಇಂಟರ್ವಲ್ ಬರ್ಕೊಂಡಿದ್ದೀನಿ, ನಂಬರ್ ಆಫ್ ಸ್ಟೂಡೆಂಟ್ಸು ಬರ್ಕೊಂಡಿದ್ದೀನಿ. ದೆನ್ ಯಾವಾಗಲೂ ಎಫ್ನ ಟೋಟಲಿಗೆ ನಾವು ಎನ್ ಅಂತ ಕರಿತೀವಿ, ಫ್ರೀಕ್ವೆನ್ಸಿಯ ಟೋಟಲಿಗೆ ಎನ್ ಅಂತ ಕರಿತೀವಿ. ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಏನಾಗುತ್ತೆ, 8 + 12 + 18 + 8 + 6 ಆನ್ಸರ್ 52. n = 52 ಬಂದಿದೆ. ದೆನ್ ಎಮ್ ಅಂದರೆ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ 0 to 10 ಇವೆರಡರ ಮಧ್ಯದಲ್ಲಿ ಬರುವಂಥ ನಂಬರ್ ಯಾವುದು? 0 to 10 ಮಧ್ಯದಲ್ಲಿ ಬರುವಂಥ ನಂಬರ್ 5. ನೆಕ್ಸ್ಟ್ 10 to 20 ಇವೆರಡರ ಮಧ್ಯದಲ್ಲಿ ಬರುವಂಥ ನಂಬರ್ ಯಾವುದು? 15. ಈಗ ನೀವು ಡೈರೆಕ್ಟಾಗಿ ಇವೆರಡರ ಮಧ್ಯದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಡೈರೆಕ್ಟಾಗಿ ಈಸಿ ಇದೆ ಬರೀಬೋದು. ಒಂದು ವೇಳೆ ಕ್ವಶನಲ್ಲಿ 62 to 68 ಹಾಕೊಟ್ರೆ ನೀವೇನು ಮಾಡಬೇಕು? ಸೊ ನೀವು ಪ್ರೊಸೀಜರ್ ವೈಸ್ ಕಲಿಯೋದು ಹೇಗೆ ಅಂತಂದರೆ, ಇವೆರಡೂ ನಂಬರನ್ನು ಆ್ಯಡ್ ಮಾಡೋದು, /2 ಮಾಡೋದು. 10 + 0 10 /2 ಮಾಡಿದಾಗ 5. 10 + 20 30 /2 ಮಾಡಿದಾಗ 15. 20 + 30 50 50 /2 ಮಾಡಿದಾಗ 25. ಎಲ್ಲದನ್ನು ಅದೇ ಥರ ಮಾಡುವಂಥ ಅವಶ್ಯಕತೆ ಇಲ್ಲ. ಇವು ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸ್ ಎಷ್ಟಿದೆ? 0 to 10 ಅಂದರೆ ಡಿಫ್ರೆನ್ಸ್ 10, 10 to 20 ಅಂದರೆ ಡಿಫ್ರೆನ್ಸ್ 10. ಎಲ್ಲದ್ರದ್ದು ಡಿಫ್ರೆನ್ಸ್ 10 ಇದೆ. ಸೊ ಇದಕ್ಕೆ 10 ಆ್ಯಡ್ ಮಾಡ್ತಾ ಹೋದ್ರೆ ಆಯಿತು. 5 15 25 35 45. ಹೇಗೆ ಬರುತ್ತೆ ಮಿಡ್ ಪಾಯಿಂಟ್? ಎರಡೂ ನಂಬರನ್ನ ಆ್ಯಡ್ ಮಾಡೋದು. 50 + 40 90, 90/2 90/2 ಅಂತಂದರೆ 45. ಸೊ ಅದು ಈ ಥರದಲ್ಲಿ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಎಫ್ ಎಮ್ ಅಂತಂದರೆ ಇಲ್ಲಿ ಫ್ರೀಕ್ವೆನ್ಸಿ ಇದೆ, ಮಿಡ್ ಪಾಯಿಂಟ್ ಇದೆ, ಇವೆರಡನ್ನು ಗುಣಿಸಿ ಬರೆಯೋದು. 8 5 40. ಅದೇ ಥರನೇ 12 × 15 18 × 25 8 × 35 6 × 45. ಅದೇ ಥರನೇ ಎಲ್ಲ ನಂಬರನ್ನು ಮಲ್ಟಿಪ್ಲೈ ಮಾಡಿ ನಾನಿಲ್ಲಿ ಬರಿತಾ ಇದ್ದೀನಿ. ಎಫ್ ಮತ್ತು ಎಮ್ ಅನ್ನು ಮಲ್ಟಿಪ್ಲೈ ಮಾಡಿ ನೀವು ಬರಿಬೇಕಾಗತ್ತೆ. ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಈ ಥರದಲ್ಲಿ ಬಂದಿದೆ. ಫಸ್ಟು 8 × 5 40, 12 × 15 180, 18 × 25 450, 8 × 35 280, 6 × 45 270. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗ್ಮಾ ಎಫ್ ಎಮ್ ಮೀನ್ಸ್ ಸಮ್ ಆಫ್ ಎಫ್ ಎಮ್ 1220 ಬಂದಿದೆ. ದೆನ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡ್ತಾ ಹೋಗೋದು. ಫಸ್ಟ್ ಇರುವಂಥ ನಂಬರ್ ಎಷ್ಟು? 8. ನೆಕ್ಸ್ಟ್ 8 + 12 20, 20 + 18 38, 38 + 8 46, 46 + 6 52. ನೆನ್ಪಿಟ್ಕೊಳ್ಳಿ, ನೀವು ಮಾಡಿರುವಂಥ ಸಿ ಎಫ್ ಸರಿಯಾಗಿದೆ ಅಂತ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ಫ್ರೀಕ್ವೆನ್ಸಿಯ ಟೋಟಲ್ಲು ನಿಮ್ಮ ಸಿ ಎಫಿನ ಲಾಸ್ಟ್ ನಂಬರ್ ಅವೆರಡು ಸೇಮ್ ಇರಬೇಕು. ಸೇಮ್ ಇದ್ದರೆ ನೀವು ಮಾಡಿರುವಂಥ ಸಿ ಎಫ್ ಸರಿಯಾಗಿದೆ ಅಂತ. ಈ ಎರಡು ಕೂಡ 52 ಇದೆ. ನೀವು ಮಾಡಿರುವಂಥ ಸಿ ಎಫ್ ಸರಿಯಾಗಿದೆ. ಸಿ ಎಫ್ ಮಾಡೋದು ಹೇಗೆ? ಫಸ್ಟ್ 8 ಬರ್ಕೊಳ್ಬೇಕು. 8 + 12 20, 20 + 18 38, 38 + 8 46, 46 + 6 52. ಸೊ ಅಲ್ಲಿಗೆ ಟೇಬಲ್ ಕ್ಯಾಲ್ಕುಲೇಷನ್ ಮುಗೀತು. ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು. ಮೀನಿಗೆ ಫಾರ್ಮುಲಾ, ಮೀನ್ ಅಂದರೂ ಒಂದೇ, ಎಕ್ಸ್ ಬಾರ್ ಅಂದರೂ ಒಂದೇ. ಮೀನಿಗೆ ಫಾರ್ಮುಲಾ ಏನು ಅಂತಂದರೆ ಸಿಗ್ಮಾ ಎಫ್ ಎಮ್ /n. ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಮೀನ್ ಸಿಗುತ್ತೆ. ಸಿಗ್ಮಾ ಎಫ್ ಎಮ್ ಅಂತಂದರೆ ಸಮ್ ಆಫ್ ಎಫ್ ಎಮ್ ಎಷ್ಟಿದೆ? 1220 /n ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ ಎಷ್ಟಿದೆ? 52 ಇದೆ. ಅಲ್ಲಿಗೆ ಮೀನಿನ ಆನ್ಸರ್ 1220 /52. ಆನ್ಸರ್ ಎಷ್ಟು ಅಂತಂದರೆ 23.46. ಮೀನ್ ಫೈಂಡ್ ಔಟ್ ಮಾಡಿ ಆಯಿತು. 23.46. ಬರೀ ಮೀನ್ ಮಾತ್ರ, ಮೀನ್ ಮೀಡಿಯನ್ ಮೋಡಲ್ಲಿ ಮೂರನ್ನು ಸೇರಿಸಿ 15 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಯಾವ್ದಾದ್ರು ಒಂದನ್ನೇ ಬೇಕಾದರೂ ನಿಮಗೆ 5 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಮೀಡಿಯನ್ ಅಂದರೂ ಒಂದೇ, Q2 ಅಂತಂದ್ರು ಒಂದೇ. ಮೀಡಿಯನಿಗೆ ಫಾರ್ಮುಲಾ L + n/2 - CF /f × I. ಸೊ ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ n/2 ಮಾಡ್ಕೊಳ್ಬೇಕು. n/2 ಮಾಡೋದು ಹೇಗೆ? n /2.
ಫಾರ್ಮುಲಾದಲ್ಲಿ n/2 ಇದೆ, ಸೊ n/2 ಮಾಡ್ಕೊಳ್ಬೇಕು. n ಅಂದರೆ 52 ಡಿವೈಡೆಡ್ ಬೈ 2, 52 ಡಿವೈಡೆಡ್ ಬೈ 2 ಮಾಡಿದಾಗ ಬರುವಂಥ ಆನ್ಸರ್ 26 ಬರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ CF ಕಾಲಮನ್ನು ನೋಡಬೇಕು. ವೆರಿ ಇಂಪಾರ್ಟೆಂಟ್. ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ ಕಾಲಮ್ ನೋಡಬೇಕು ಅಂತಂದರೆ CF ಕಾಲಮನ್ನು ನೋಡಬೇಕು. ದೆನ್ n/2 ನೋಡಿ, ಫಾರ್ಮುಲಾದಲ್ಲಿ n/2 ಇದೆ, n/2 ಫಸ್ಟ್ ಮಾಡ್ಕೊಳ್ಬೇಕು. n ಅಂತಂದರೆ 52 ಡಿವೈಡ್ ಬೈ 2 ಮಾಡಿದಾಗ 26 ಬಂದಿದೆ. ನೀವು ಮಾಡಿರುವಂಥ ಟೇಬಲ್ನಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮನ್ನು ನೋಡಬೇಕು. 26ಗಿಂತ ಇಮಿಡಿಯೇಟ್ ಜಾಸ್ತಿ ಇರೋದು ಎಲ್ಲಿ ಅಂತ ನೋಡಬೇಕು. ಇಲ್ಲಿ 26ಗಿಂತ ಜಾಸ್ತಿ ಇದೆಯಾ? ಇಲ್ಲ. ಇಲ್ಲಿ 26ಗಿಂತ ಜಾಸ್ತಿ ಇದೆಯಾ? ಇಲ್ಲ. ಇಲ್ಲಿ 26ಗಿಂತ ಜಾಸ್ತಿ ಇದೆಯಾ? ಇದೆ. ಸೊ ಇದಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇವಿಷ್ಟಕ್ಕೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಬೇಸ್ ಆಗಿಟ್ಕೊಂಡು ಈಗ ನಾವು ಮೀಡಿಯನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ? ಫಸ್ಟು ಎಲ್ ಅಂತಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತಂದರೆ 26ಕ್ಕಿಂತ ಜಾಸ್ತಿ ಇರೋದು, ಇಮಿಡಿಯೇಟ್ ಜಾಸ್ತಿ ಇರೋದು CF ಕಾಲಮಲ್ಲಿ 38. ಸೊ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಕ್ಲಾಸ್ ಇಂಟರ್ವಲ್ ನೋಡಬೇಕು. ಇವೆರಡರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಲ್ ಅಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್. ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟು? 20 ಪ್ಲಸ್ n/2 ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, 26 ಮೈನಸ್ CF ಅಂದರೆ ಹಿಂದಿನ CF. ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀರೋ ಅದರ ಹಿಂದಿನ ನಂಬರ್ ಎಷ್ಟು? 20 ಡಿವೈಡೆಡ್ ಬೈ ಎಫ್ ಅಂದರೆ ಇಲ್ಲಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಲ್ಲಿರುವಂಥ ಫ್ರೀಕ್ವೆನ್ಸಿ 18 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಎಲ್ ಮೀನ್ಸ್ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್. ಲೋಯೆಸ್ಟ್ ಎಷ್ಟು? 20 ಪ್ಲಸ್ n/2 ಅಂತ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, 26 ಮೈನಸ್ CF ಅಂದರೆ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಹಿಂದಿನ ನಂಬರ್ ಎಷ್ಟು? 20 ಡಿವೈಡೆಡ್ ಬೈ ಎಫ್ ಅಂತಂದರೆ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಫ್ರೀಕ್ವೆನ್ಸಿ ಎಷ್ಟಿದೆ? 18 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಇಷ್ಟನ್ನು ಒಟ್ಟಿಗೆ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂತಂದರೆ ಫಸ್ಟು ನೋಡಿ, ಲಾಸ್ಟಿಗೆ 20 ಆ್ಯಡ್ ಮಾಡಬೇಕು. 26 ಮೈನಸ್ 20 ಡಿವೈಡೆಡ್ ಬೈ 18 ಇಂಟು 10 ಪ್ಲಸ್ 20. ಲಾಸ್ಟಿಗೆ 20 ಆ್ಯಡ್ ಮಾಡಿದ್ರಾಯಿತು. ಫೈನಲ್ ಆನ್ಸರ್ 23.33 ಬರುತ್ತೆ. ಅಥವಾ ನೀವು ಬೇಕಾದರೆ ಇನ್ನೊಂದು ಸ್ಟೆಪ್ ಬೇಕಾದರೆ 20 ಪ್ಲಸ್ 3.33 ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ 3.33 ಬರುತ್ತೆ. 20 ಪ್ಲಸ್ 3.33 23.33 ಹಾಗೆ ಬೇಕಾದರೂ ಮಾಡ್ಬೋದು. ಫಸ್ಟ್ ಮೈನಸ್, ದೆನ್ ಡಿವೈಡೆಡ್ ಬೈ, ದೆನ್ ಇಂಟು, ಲಾಸ್ಟಿಗೆ ಪ್ಲಸ್ 20, ಆವಾಗ 23.33 ಬರುತ್ತೆ. ಅಲ್ಲಿಗೆ ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು, ಮೀನು ಆಯಿತು, ಮೀಡಿಯನು ಆಯಿತು. ನೆಕ್ಸ್ಟ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಮೋಡಿಗೆ ಫಾರ್ಮುಲಾ ಎಲ್ ಪ್ಲಸ್ ಮೋಡ್ ಈಕ್ವಲ್ಸ್ ಎಲ್ ಪ್ಲಸ್ ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ 1 ಪ್ಲಸ್ ಡೆಲ್ಟಾ 2 ಇಂಟು ಐ. ನೆನ್ಪಿಟ್ಕೊಳ್ಳಿ, ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು CF ಕಾಲಮ್ ನೋಡಬೇಕು. ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಫ್ರೀಕ್ವೆನ್ಸಿ ಕಾಲಮನ್ನು ನೋಡಬೇಕು. ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ ಅದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. 8, 12, 18 ಇಂಟು 6 ಹೈಯೆಸ್ಟ್ ಇರೋದು ಎಲ್ಲಿ? 18, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ದೆನ್ ಡೆಲ್ಟಾ 1 ಮತ್ತು ಡೆಲ್ಟಾ 2 ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ತುಂಬಾ ಈಸಿ. ಡೆಲ್ಟಾ 1ಗೆ ನೋಡಿ, ಫಾರ್ಮುಲಾ ಎಲ್ಲ ನೀವು ಬರ್ಕೊಳ್ಬೇಕು ಅಂತಿಲ್ಲ, ಡೈರೆಕ್ಟ್ ಆಗು ಬೇಕಾದ್ರೆ ಮಾಡ್ಬೋದು. ಡೆಲ್ಟಾ 1 ಫೈಂಡ್ ಔಟ್ ಮಾಡೋದು ಹೇಗೆ? F ಮೈನಸ್ F1. ಡೆಲ್ಟಾ 2 ಫೈಂಡ್ ಔಟ್ ಮಾಡೋದು ಹೇಗೆ? F ಮೈನಸ್ F2. ಸೊ ಡೆಲ್ಟಾ 1 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಹಿಂದಿನ ಫ್ರೀಕ್ವೆನ್ಸಿಯನ್ನು ಕಳೆಯುವಂಥದ್ದು. 18ರಲ್ಲಿ ಹಿಂದಿನ ಫ್ರೀಕ್ವೆನ್ಸಿ ಅಂದರೆ 12. 18ರಲ್ಲಿ 12 ಕಳೆದ್ರೆ 18 ಮೈನಸ್ 12 ಆನ್ಸರ್ 6. ಡೆಲ್ಟಾ 1 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಲೆಸ್ ಮಾಡಬೇಕು. 18 ಮೈನಸ್ 12 6. ಡೆಲ್ಟಾ 2 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿಯಿಂದ ನೆಕ್ಸ್ಟ್ ಫ್ರೀಕ್ವೆನ್ಸಿಯನ್ನು ಕಳೀಬೇಕು. 18ರಲ್ಲಿ 8 ಕಳೆದ್ರೆ 18 ಮೈನಸ್ 8 ಆನ್ಸರ್ 10. ಡೆಲ್ಟಾ 1 ಮೀನ್ಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೈನಸ್ ಪ್ರೀವಿಯಸ್ ಫ್ರೀಕ್ವೆನ್ಸಿ. ಡೆಲ್ಟಾ 2 ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೈನಸ್ ನೆಕ್ಸ್ಟ್ ಫ್ರೀಕ್ವೆನ್ಸಿ. ಅಲ್ಲಿಗೆ 18ರಲ್ಲಿ 8 ಕಳೆದ್ರೆ ಆನ್ಸರ್ 10 ಬರುತ್ತೆ. ಸೊ ಅಲ್ಲಿಗೆ ಡೆಲ್ಟಾ 1 ಡೆಲ್ಟಾ 2 ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಸೊ ನೆಕ್ಸ್ಟ್ ನಾವೀಗ ಮೋಡನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಎಲ್ ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿದೆ? 18. ಹೈಯೆಸ್ಟ್ ಫ್ರೀಕ್ವೆನ್ಸಿ 18. ಸೊ ಈ ಹೈಯೆಸ್ಟ್ ಫ್ರೀಕ್ವೆನ್ಸಿಯ ಕ್ಲಾಸ್ ಇಂಟರ್ವಲ್ ನೋಡಿ, ಆ ಕ್ಲಾಸ್ ಇಂಟರ್ವಲ್ನಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಯಾವುದು? 20. ಎಲ್ ಅಂತಂದರೆ 20 ಪ್ಲಸ್ ಡೆಲ್ಟಾ 1 ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಡೆಲ್ಟಾ 1 ಅಂದರೆ 6 ಡಿವೈಡೆಡ್ ಬೈ ಡೆಲ್ಟಾ 1. ಡೆಲ್ಟಾ 1 ಅಂತಂದರೆ 6 ಪ್ಲಸ್ ಡೆಲ್ಟಾ 2 ಅಂತಂದರೆ 10 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್. ಕ್ಲಾಸ್ ಇಂಟರ್ವಲ್ 20 to 30ಯ ಡಿಫ್ರೆನ್ಸ್ ಎಷ್ಟಿದೆ?
10. ಏನಕ್ಕೆ 20 to 13 ತಗೊಳ್ಬೇಕು? ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 18 ಇರೋದು ಯಾವ ಕ್ಲಾಸ್ ಇಂಟರ್ವಲ್ನಲ್ಲಿ? 20 to 30 ಅಲ್ಲಿ. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ ಫಸ್ಟು Δ1 ಡಿವೈಡೆಡ್ ಬೈ Δ1 ಪ್ಲಸ್ Δ2 ಇಂಟು ಐ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿಕೊಂಡು ಆಮೇಲೆ 20 ಆ್ಯಡ್ ಮಾಡಬೇಕು. 6 ಡಿವೈಡೆಡ್ ಬೈ 10 ಪ್ಲಸ್ 6 ಅಂದರೆ 16 ಆಗುತ್ತೆ. 6 ಡಿವೈಡೆಡ್ ಬೈ 16 ಇಂಟು 10 ಪ್ಲಸ್ 20 ಆನ್ಸರ್ ಈಸ್ 23.75. ಸೊ ಈ ಥರದಲ್ಲಿ ನೀವು ಮೋಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಮೂರನ್ನು ಸೇರಿಸಿ ನಿಮಗೆ 15 ಮಾರ್ಕ್ಸ್ ಕೇಳ್ತಾರೆ. ಮೀನ್, ಮೀಡಿಯನ್, ಮೋಡ್. ಇದರಲ್ಲಿ ಇನ್ನೇನು ಕಷ್ಟ ಅಂದರೆ ಏನು ಕೇಳ್ತಾರೆ ಅಂತಂದರೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಇದೇ ಥರ ಡೈರೆಕ್ಟಾಗಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿರಲ್ಲ, ಹೀಗೆ ಕೊಟ್ಟಿರ್ತಾರೆ, ಇನ್ಕ್ಲೂಸಿವ್ ಸೀರೀಸ್ ಕೊಟ್ಟಿರ್ತಾರೆ, ಆಗ ನೀವು ಚೇಂಜ್ ಮಾಡ್ಕೊಳ್ಬೇಕು. ದೆನ್ ಫ್ರೀಕ್ವೆನ್ಸಿಯನ್ನು ಶಫಲ್ ಆಗಿ ಕೊಟ್ಟಿರಲ್ಲ, ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿರ್ತಾರೆ, ಮೋರ್ ದ್ಯಾನ್ ಲೆಸ್ ದ್ಯಾನ್ ಅಂತ ಕೊಟ್ಟು ಹಾಗೆ ಕೊಟ್ಟಾಗ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಬೇಕು. ಆ ಥರ ಪ್ರಾಬ್ಲಮ್ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.